ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ ಅಂತ ಹೇಳ್ಬಿಟ್ಟು ಮಸ್ತ್ ಕಮೆಂಟ್ ಹಾಕಿರಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಓಕೆನಾ? ಥ್ಯಾಂಕ್ ಯು. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ ಒಳಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ನೆಗಡಿ ಆಗಿ ಗಂಟ್ಲು ಹಿಡ್ಕೊಂಡತಿ, ಸರಿಗೆ ಮಾತಾಡೋಕ್ಕಾಗಲ್ತು. ಸೊ ಅದ್ರ ಸಂಬಂಧ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಸ್ಕಾನ್ ಟೆಂಪಲ್ಗಂತ ಬಂದ್ವಿ. ದೇವಸ್ಥಾನ ಕ್ಲೋಸ್ ಆಗಿತ್ತು. ಏನೋ 4 ಗಂಟೆಗೇನೋ ಓಪನ್ ಆಗ್ತದಂತೆ. ಆದರೂ ಇರಂಗಿರಲಿ ಅಂತಂದೇಳಿ ಹೊರಗಡೆ ಗಾರ್ಡನ್ ಕಡೆ ಎಲ್ಲ ವೀಡಿಯೋಸ್ ಮಾಡಿಕೊಂಡೆ, ಯಾವ ರೀತಿ ಹೆಂಗೈತೆ ಅಂತಂದು ಹೇಳ್ಬಿಟ್ಟು. ನೀವು ನೋಡ್ಕೊಂಬರ್ರಿ. ಓಕೆನಾ? ಇಷ್ಟ ಆತಂದರೆ ಒಂದು ಲೈಕ್ ಇರಲಿ, ಹಂಗೆ ಕಮೆಂಟ್ ಹಾಕಿ. ಓಕೆನಾ? ನೀವೇನಾದರೂ ಕಮೆಂಟ್ ಹಾಕಿದರೆ ನಾನು ಇನ್ನೂ ಹೆಚ್ಚಿನದಾಗಿ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನೋಡ್ಕೊಂಬನ್ನಿ. ಫ್ರೆಂಡ್ಸ್, ದೇವಸ್ಥಾನ ಕ್ಲೋಸ್ ಆಗಿದೆ. 4 ಗಂಟೆಗೆ ಓಪನ್ ಆಗ್ತದಂತೆ. ಎಲ್ಲರೂ ಫೋಟೋ ತಗೊಳ್ಳೋದು. ಗಾರ್ಡನ್ ಅಂತೂ ಮಸ್ತ್ ಐತಿ ಫ್ರೆಂಡ್ಸ್. ನೋಡಿ, 4 ಗಂಟೆಗೆ ಓಪನ್ ಆಗ್ತೈತಿ, ಡೋರ್ ಕ್ಲೋಸ್ ಆಗೈತಿ. ಏನೋ ಇಷ್ಟಪಟ್ಟು ಬಂದ್ವಿ, ಆಗಲಿಲ್ಲ. ಹೋಗನ್ರಿ ಅಷ್ಟೇಮ್ಮ, ಹೋಗನ್ರಿ. ಹಾಂ ಹಾಂ, ಎಲ್ರಿ? ಇಲ್ಲ, ಮಳೆ ಒಂದು ಆಗೈತಲ್ರಿ. ಈ ಕಡೆ ಬರ್ರಿ. ಗಾರ್ಡನ್ ಎಲ್ಲ ಚೆನ್ನಾಗೈತಿ. ಕೃಷ್ಣನೇ ಸಿಗಲಿಲ್ಲ. ಹಾಂ ಹಾಂ, ಜಾಸ್ತಿ ಕಮಿಟಿ. ಇಲ್ಲೇನೋ ಹೊಸ ಕಟ್ಟಾತಾರಲ್ಲ, ಇದು ಬೇಕ್ರಿ ರೀ. ನಂಬರ್ ಫೋನ್ ಹಚ್ಚಿರ್ಬೇಕು ನೋಡ್ರಿ ನಿಮ್ಗೆ. ಎಲ್ಲ ಮನೆ ಕೇಳ್ದಲ್ಲ ದಾರಿ. ಬ್ಯಾಡ್ರಿ, ಇಡ್ಲಿ ತಿಂದು ಬಂದಲ್ಲ. ಗೋಬಿ ಐತಿ. ಇವತ್ತು ಸಂಡೇ ಆತ್ರಿ, ಎಲ್ಲರೂ ಬಂದ
ಸ್ಟೂಡೆಂಟ್ ಒಳ್ಳೆ ಪಿಕ್ಚರ್ ಆಗ್ತಾನೆ ಅವನು ಮಾಡಿ ಜನರಿಗೆ ಗೊತ್ತಾಗಲ್ಲ ದುಡ್ಡು ಕೊಡಲಿ ಚಿಪ್ಸ್ ಯಾವ್ರಿ ಅವು ಖಾಲಿ ಆಗ್ಯಲ್ಲ 15 ದಿನ ಆಗಕ್ಕೆ ಬಂದು ತಗೊಳ್ಳೋಣ ಚಿಪ್ಸ್ ಇನ್ನೊಂದು ಕೊಡು ಹನಿ ಬರತ್ತೆ ನೋಡಿ ಫ್ರೆಂಡ್ಸ್, ಇವಾಗ ನಾವು ಬಂದಿದ್ದು ಧಾರವಾಡದಲ್ಲಿರುವ ಮುರುಘಾ ಮಠಕ್ಕೆ. ನಮ್ಮ ಅತ್ತೆಯವ್ರು ಕರ್ಕೊಂಬಂದಿದ್ರು, ಹೋಗ್ಬರೋಣ ಬಾ ಅಂತ ಅಂದು ಹೇಳ್ಬಿಟ್ಟು ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ. ಹಂಗೆ ಅಲ್ಲಿರೋ ಸ್ವಾಮಿಗಳು ನಮ್ಮ ಅತ್ತೆಯವರ ಊರಿನವರೇ, ಹಂಗಾಗಿ ಪರಿಚಯ ಇದ್ರಂತೆ. ಅವರಿಗೆ ಹೋದ್ವಿ, ಹಂಗಾಗಿ ಅವ್ರಿಗೂ ಭೇಟ ಆದ್ರಾತು ಅಂತಂದೇಳಿ ಹೋದ್ವಿ. ಇದ್ದರು ಸ್ವಾಮೀಜಿ, ಅವ್ರಿಗೂ ದರ್ಶನ ಮಾಡಿಕೊಂಡು ಹಂಗೆ ಅಲ್ಲೇ ಅವರು ಪ್ರಸಾದ ತೊಗೊಂಡು ಹೋಗಿ ಅಂತ ಹೇಳಿದರು. ಪ್ರಸಾದ ಮಾಡಿಕೊಂಡು ಬಂದ್ವಿ. ಚೆನ್ನಾಗಿದೆ ಅಲ್ಲ ದೇವಸ್ಥಾನ, ಫುಲ್ ತಂಪಿತ್ತು. ನೀವು ನೋಡ್ಕೊಂಬನ್ನಿ ಯಾವ ರೀತಿ ಆಗಿದೆ ಅಂತಂದೇಳಿ. ಎಷ್ಟು ತಂಪು ಆಯ್ತಲ್ಲ. ಇನ್ನೊಂದ್ಸಲ ಯಾವಾಗ ಇಲ್ಲಿದ್ದ ಹೋಗಿವಿ ನಾವು. ಇದಕ್ಕೇನೋ ಯಾವುದು ಊರಿಗೆ ಹೋಗಿದ್ವಲ್ಲ, ಇದು ಗಂಗೋನಿ. ಹಾಂ, ಒಳಗದವೇನ್ರಿ ವಿಭೂತಿ ಅಂಗಡಿ? ಹಾಂ, ಇಲ್ಲದಾವಲ್ಲ.
ಇಲ್ಲಂತ್ರಿ ಇಲ್ಲೇ ಮೇನ್ ಗೇಟ್ ಐತೆ. ಕಲ್ಲು ಹುಷಾರ್ರಿ, ಸಣ್ಣ ಸಣ್ಣ ಅದಾವ. ತಳಗಿನ ಚುಚ್ಚಾತತೇನು ರೀ? ದಪ್ಪ ಐತಿ, ದಪ್ಪ ಐತಿ. ಅತ್ತೆಮ್ಮ, ಇದು ಎದ್ರದ್ದು ಗಿಡ? ಎಷ್ಟು ಚೆನ್ನಾಗಿ ಗುಲಾಬಿ. ಬಂದಂಗಾದ್ರಿ. ಸ್ವಾಮಿಗಳು ಇಲ್ಲೇ ವಾಸವಾಗಿರ್ತಾರಂತೆ ಫ್ರೆಂಡ್ಸ್. ಹಂಗಾಗಿ ನಮ್ಮ ಅತ್ತೆಯವರು ಎಲ್ಲ ವಿಡಿಯೋ ಮಾಡ್ಕೊ ಎಷ್ಟು ಚೆನ್ನಾಗೈತಿ ನೋಡು. ಫೋಟೋಸ್ಗಳೆಲ್ಲ, ದೇವ್ರ ಫೋಟೋಸ್ಗಳೆಲ್ಲ ಯಾವ ರೀತಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಮನೆ ಎಷ್ಟು ಕ್ಲೀನ್ ಇಟ್ಟಿದ್ದಾರೆ ನೋಡು ಅಂತಂದು ಹೇಳಿ ವಿಡಿಯೋ ಮಾಡ್ಕೊ, ಎಲ್ಲ ಚೆನ್ನಾಗಿ ವಿಡಿಯೋ ಮಾಡ್ಕೊ ಅಂತಂದು ಎಲ್ಲರಿಗೂ ತೋರಿಸು, ನೋಡಲಿ ಖುಷಿ ಪಡ್ತಾರೆ ಎಲ್ಲರೂ ಅಂತಂದು ಹೇಳಿ ಅನ್ನತ್ತಿದ್ರು ಫ್ರೆಂಡ್ಸ್. ಅದೇ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅಂದರೂ ವಿಡಿಯೋ ಮಾಡ್ಕೋಬೇಕು ಮಾಡಬಾರ್ದು ಅಂತೇಳಿ ನನಗೂ ಗೊತ್ತಿದ್ದಿಲ್ಲ, ಆದರೂ ಭಯ ಮಾಡಿಕೊಂಡು ವಿಡಿಯೋ ಮಾಡಿದೆ. ನೋಡಿ, ಇವರೇ ನಮ್ಮ ಅತ್ತೆಯವರು, ಊರಿನವ್ರು ಅಂತಿವರು ಸ್ವಾಮಿಗಳು. ಇವರಿಗೆ ಬೆಟ್ಟಾಗಕ್ಕಂತ ಹೇಳಿ ಬಂದಿದ್ವಿ. ಬೆಟ್ಟ ಆದ್ವಿ, ಮಾತಾಡಿಕೊಂಡು ಹಂಗೆ ಅವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಮಾಡ್ಕೊಂಡು ಅಲ್ಲಿದ್ದ ನಾವು ಊರಿಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆತಂದರೆ ಒಂದು ಲೈಕ್ ಇರಲಿ. ಥ್ಯಾಂಕ್ ಯು.